ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಖುಷಿ ಅಂತ ಹೇಳಿ. ಇವತ್ತಿನ ವಿಡಿಯೋ ಟಾಪಿಕ್, ಒಂದು ವಾರದ ಒಳಗಡೆ ನಾನು ನನ್ನ ಮಗನ ಫೋಟೋಶೂಟ್ ಮಾಡಿದ್ದೆ ಮನೇಲೇ. ಅವನು ಹುಟ್ಟಿದಾಗಿಂದ ನಾನು ಮನೇಲೇನೋ ಫೋಟೋಶೂಟ್ ಮಾಡೋದು ಆ್ಯಂಡ್ ಅವನ ಫೋಟೋಸ್ ಎಲ್ಲ ಎಡಿಟ್ ಮಾಡ್ತೀನಿ ಕೂಡ. ಸೊ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಕೂಡ ಹಾಕಿದ್ದೆ ಅವನ ಚಾನಲಲ್ಲಿ. ಮೇ ಬಿ ನೀವು ನೋಡಿದ್ದೀರೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ಮನೇಲೇ ಏನೇನು ಇರುತ್ತೆ, ಸೊ ನಮ್ಮ ಕಡೆ ಏನೇನು ಥಿಂಗ್ಸ್ ಇರುತ್ತೆ, ಸೊ ಅವನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಫೋಟೋನ ತೆಗಿತಿರ್ತೀನಿ. ಅವನ್ನ ಎಡಿಟ್ ಕೂಡ ನಾನು ಮಾಡ್ತಿರ್ತೀನಿ. ಬಟ್ ಎಡಿಟ್ ಇವಾಗ ನೀವು ನೋಡ್ತಿರ್ಬೋದು, ಪರ್ಟಿಕ್ಯುಲರ್ ಒಂದೊಂದು ಆ್ಯಪ್ ಬಂದುಬಿಡ್ತಾವೆ. ಆ್ಯಪ್ನಾಗ ನಾವು ಫೋಟೋಸ್ ಹಾಕಿ ಎಡಿಟ್ ಮಾಡ್ತೀವಿ. ಬಟ್ ಆ ರೀತಿ ನಾನು ಎಡಿಟ್ ಮಾಡೋಲ್ಲ ನನ್ನ ಮಗನ ಫೋಟೋಸ್ನ. ನೀವು ನನ್ನ ಮಗನ ಫೋಟೋಸ್ ನೋಡಿದಾಗ ಗೊತ್ತಾಗುತ್ತೆ, ಆ ರೀತಿ ಫೋಟೋಸ್ಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ವರ್ಕ್ ಕೂಡ ಮಾಡ್ತೀನಿ ಅದ್ರ ಮೇಲೆ. ಸೊ ಈ ರೀತಿ ಫೋಟೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋದೊಳಗೆ ನಾನು ನಿಮ್ಗೆ ಯಾವ ರೀತಿ ಒಂದು ಫೋಟೋಸ್ಗಳನ್ನ ಮನೇಲಿ ನಾನು ತೆಗೆದಿದ್ದೀನಿ ಫಸ್ಟಿಗೆ. ಸೊ ಅವನ್ನೇ ನಿಮಗೆ ತೋರಿಸ್ತೀನಿ. ಇದನ್ನು ಹೆಂಗೆ ತೆಗೆದೆ, ಯಾವ ರೀತಿ ಪ್ರಿಪೇರ್ ಮಾಡಿದೆ, ಮತ್ತು ಆಫ್ಟರ್ ಎಡಿಟ್ ಯಾವ ರೀತಿ ಫೋಟೋಸ್ ಇದೆ ಅಂಥೇಳಿ ನಿಮಗೆ ವಿವಾನ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದರೆ ಆ ಚಾನಲ್ದು ನಾನು ಲಿಂಕ್ ಕೊಟ್ಟಿರ್ತೀನಿ. ಆಲ್ರೆಡಿ ಆ ಬಗ್ಗೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಲ್ಲೇ, ಅದಕ್ಕೋಸ್ಕರ. ಹೀಗಾಗಿ ನಾನು ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದಂಥ ವಿಡಿಯೋ ಟಾಪಿಕನ್ನೇ ಮತ್ತೆ ಇಲ್ಲಿ ನಾನು ಇದು ಮಾಡೋದ್ರಿಂದ ನಿಮ್ಮದು ಕೂಡ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಮೇನ್ ಏನು ಫೋಟೋಸ್ ತೆಗೆದಿದ್ದೆ ಇವತ್ತು, ಆ ಫೋಟೋಸ್ಗಳನ್ನೆಲ್ಲ ಇದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ನಾನು ಮೂಮೆಂಟ್ಗಳನ್ನ ಕ್ಯಾಚ್ ಮಾಡಿದ್ದೀನಿ, ಯಾವ ರೀತಿ ನಾನು ಫೋಟೋಸ್ಗಳನ್ನು ಶೂಟ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಫೋಟೋಸ್ ನಿಮ್ಗೆ ಇಷ್ಟ ಆದರೆ, ನಿಮ್ಮ ಮನೇಲಿ ಮಕ್ಕಳಿದ್ದರೆ, ನಿಮಗೂ ತೆಗಿಬೇಕಂತ ಆಸೆ ಇದ್ದರೆ ಅವ್ರ ಫೋಟೋಸ್ಗಳನ್ನು, ಸೊ ನೀವು ಕೂಡ ತೆಗಿಬೋದು. ಇಲ್ಲಿ ಹೇಳೋದಿಷ್ಟೇ, ನಿಮ್ಮ ಹತ್ರ ಯಾವುದೇ ಒಂದು ಫೋನ್ ಇರ್ಬೋದು, ಯಾವುದೇ ರೀತಿ ಕ್ಯಾಮ್ರಾ ಇರ್ಬೋದು, ಪರವಾಗಿಲ್ಲ. ನೀವು ಕೂಡ ಒಳ್ಳೊಳ್ಳೆ ಫೋಟೋಸ್ಗಳನ್ನು ನೀವು ಕೂಡ ಕ್ಲಿಕ್ ಮಾಡ್ಬೋದು. ಬಟ್ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ರಂದರೆ ಫೋಟೋಸ್ ತುಂಬ ಚೆನ್ನಾಗಿ ಬರ್ತವೆ ಹ್ಯಾಂಡ್ಲೊಳಗೆ. ಆ್ಯಂಡ್ ನನ್ನ ಮಗ ದೊಡ್ಡವದಾನ, 2 ವರ್ಷದವದಾನ. ಹೀಗಾಗಿ ನಾನು ಬೇಬಿ ಬಾತ್ ಟಬ್ ಯೂಸ್ ಮಾಡಿದ್ದೆ ಅವ್ನ ಫೋಟೋಶೂಟ್ಗೆ. ಅಕಸ್ಮಾತ್ ನಿಮ್ಮ ಮಕ್ಕಳು ತುಂಬ ಒಂದು 6 ತಿಂಗಳು, ಒಂದು 8 ತಿಂಗಳು ಇದ್ದರೂ ಕೂಡ ನಿಮ್ಮ ಮನೇಲಿ ದೊಡ್ಡ ಏನು ಸ್ಟೀಲ್ ಏನಾದರೂ ಪಾತ್ರೆ ಇದ್ದರೆ, ಸೊ ಆ ಟೈಪ್ ಏನಾದರೂ ಇದ್ದರೆ ಅದರೊಳಗೆ ಕೂಡಿಸ್ಬಿಟ್ಟು ಕೂಡ ನೀವು ಫೋಟೋಶೂಟ್ ಮಾಡ್ಬೋದು. ಸೊ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾವೆ. ಸೊ ಪರ್ಟಿಕ್ಯುಲರಾಗಿ ನೀವು ಯಾವುದೇ ರೀತಿ ಫೋಟೋಗ್ರಾಫರ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ ನಾನು ಮಾಡ್ತಿರೋ ಏನು ಫೋಟೋಶೂಟ್ ಇದೆ, ಇದು ಯಾವುದೇ ರೀತಿ ಆ್ಯಪಿಂದ ನಾನು ಇದನ್ನು ಮಾಡ್ತಾಯಿಲ್ಲ, ಎಡಿಟ್ ಮಾಡ್ತಾಯಿಲ್ಲ. ಯಾಕಂದರೆ ಅದರೊಳಗೆ ಬರುವಂಥದ್ದು ಪರ್ಟಿಕ್ಯುಲರ್ ಅದೇ ರೀತಿಯೇ ಬರುತ್ತೆ, ನಮಗೆ ಬೇಕಾಗಿರೋದು ಬರೋದಿಲ್ಲ. ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಮಾಡ್ಬೇಕಂತ ಅನ್ಕೋತಿರ್ತೀನಿ. ಸೊ ಹೀಗಾಗಿ ಅದ್ರ ಮೇಲೆ ಸ್ವಲ್ಪ ನಾನೇ ವರ್ಕ್ ಮಾಡಿ ಎಡಿಟ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ನೋಡಿರಿ ಮೊದಲು ಫೋಟೋಸ್ಗಳನ್ನು, ಸೊ ನಂತರ ಮಾತಾಡೋಣ.
ನೋಡಿದ್ರಲ್ಲ ಫೋಟೋಸ್ ತುಂಬ ಚೆನ್ನಾಗಿ ಬಂದವು, ಎಲ್ಲರೂ ಅಂದರು ತುಂಬ ಚಲೋ ಬಂದವು ಅಂತ. ಅದಕ್ಕೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಇದನ್ನು ಹೆಂಗೆ ಬ್ಯಾಕ್ಗ್ರೌಂಡ್ ನಾನು ಯಾವ ರೀತಿ ಪ್ರಿಪೇರ್ ಮಾಡಿದ್ದೆ, ಮಗುವಿನ ಯಾವ ರೀತಿ ಪ್ರಿಪೇರ್ ಮಾಡಿದ್ದೆ ಆ ಮೂಮೆಂಟಿಗೆ, ಆ್ಯಂಡ್ ಆಫ್ಟರ್ ಎಡಿಟ್ ಫೋಟೋಸ್ ಹೆಂಗೆ ಅದಾವೆ ಎಲ್ಲ ನೋಡೋದಕ್ಕೂ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ಕ್ಲಿಕ್ ಮಾಡಿ ನೋಡಿರಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ನಾನು ಅಲ್ಲಿ ಮಕ್ಕಳಿಗೆ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದ ನಾನು ಮತ್ತೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ನಮಸ್ಕಾರ.